ನಮಸ್ಕಾರ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಗಾದ್ರಿ ಮಲೆಯಲ್ಲಿ ರಾಜ ಕಾಟಣ್ಣನಿಗೆ ಪಟ್ಟಾಭಿಷೇಕವನ್ನು ತುಬ್ಬದಮ್ಮ ದೇವಿಯು ಮಾಡಿ ಮಂತ್ರಿಯಾಗಿ ಧರ್ಮದಿಂದ ರಾಜ್ಯಭಾರ ಮಾಡೆಂದು ಆಶೀರ್ವಾದ ಮಾಡಿದಳು. ಮಾನ್ಯ ವೀಕ್ಷಕ ಬಂಧುಗಳೇ, ನನ್ನದೊಂದು ನಿಮ್ಮಲ್ಲಿ ವಿನಂತಿ ಏನೆಂದರೆ, ಮುಂದಿನ ಸಂಚಿಕೆ ಆರಂಭ ಮಾಡುವ ಮುನ್ನ ಈ ಮುಖ್ಯವಾದ ವಿಚಾರ ಸತ್ಯ ಕಥೆಯನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಏನೆಂದರೆ, ಈ ಕಾಲಭೈರವ ಸ್ವಾಮಿಯ ಕಥೆಯು ನಡೆದ ಘಟನೆಗಳು ಕೇವಲ ಕಾಲ್ಪನಿಕ ಅಲ್ಲ ಎಂದು ಹೇಳಬಹುದು. ಏಕೆಂದರೆ ಕಥೆಯ ಉದ್ದ ಅಗಲಕ್ಕೂ ಸ್ವಾಮಿಯು ಸಾರುವ ಐತಿಹಾಸಿಕ ಸ್ಥಳಗಳನ್ನು ಈಗಲೂ ನೋಡಬಹುದು. ವೀಕ್ಷಕರೇ, ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ, ಈ ಪೂರ್ಣ ಕಥಾ ವಿವರವು ಈ ಚಾನಲಿನಲ್ಲಿ ಮಾತ್ರ ನೀವು ನೋಡಬಹುದು. ಯಾವುದೇ ಚಾನಲ್ನಲ್ಲೂ ಈ ಪೂರ್ಣ ಕಥಾ ವಿವರ ನಿಮಗೆ ಸಿಗುವುದಿಲ್ಲವೆಂದು ನನ್ನ ಅಭಿಪ್ರಾಯ. ಸುಮಾರಾಗಿ ಈ ಸಂಚಿಕೆಗಳು ಕಥಾ ವಿವರದಂತೆ ಸಂಚಿಕೆ 1ರಿಂದ ಆರಂಭವಾಗಿದ್ದು ಅಂದಾಜು 30 ಸಂಚಿಕೆಗಳ ತನಕ ಆಗಬಹುದು. ನನ್ನ ಪ್ರೀತಿಯ ಸ್ನೇಹಿತ ಬಂಧುಗಳೇ, ಇಲ್ಲಿಂದ ಕಥಾವಸ್ತುವು ಆರಂಭವಾಗಿ ಮುಂದೆ ಕೂಡ್ಲಿಗೆ ತಾಲೂಕು ಜರಮಲೆ ಸಂಸ್ಥಾನವು ರಾಜದೊರೆ ಪಾಳೆಗಾರರಾದ ರಾಜ ಬಲ್ಲಾಳರಾಯನ ಆಳ್ವಿಕೆಯಲ್ಲಿತ್ತು. ಇತ್ತ ರಾಜ ಕಾಟಣ್ಣನಿಗೆ ತುಬ್ಬದಮ್ಮ ದೇವಿಯು ಸೇನಾಧಿಪತಿಯಾಗಿ ಮುನ್ನಡೆಸುತ್ತಿದ್ದಳು. ಒಂದು ದಿನ ರಾಜ ಬಲ್ಲಾಳನ ಆಸ್ಥಾನದಲ್ಲಿ ರಾಜ ಊಟ ಮುಗಿಸಿ ಬರುವಷ್ಟರಲ್ಲಿ ರಾಜನಿಗಾಗಿ ತಾಂಬೂಲ ಬೀಳದೆಲೆ ಕೊಡುವ ಡಿಂಡಿ ಕೆಂಚಯ್ಯನು ಒಂದು ದಿನ ತಡವಾಗಿ ಆಸ್ಥಾನಕ್ಕೆ ಬಂದನು. ಆಗ ಅನ್ನೆಂದು ಆ ಕ್ಷೋಣಿ ಸೈನ್ಯದ ರಾಜನಾಗಿದ್ದ ಬಲ್ಲಾಳರಾಯನು ರೊಚ್ಚಿಗೆದ್ದು ಕೋಪದಿಂದ ತಾಂಬೂಲ ಕೊಡುವ ಕೆಂಚಯ್ಯನಿಗೆ ತಡ ಮಾಡಿ ಬಂದಿದ್ದಕ್ಕೆ ಕಡೆ ಒಡೆಯ ಮಾರಿಕಣಿವೆಯಲ್ಲಿ ಇವನನ್ನು ಶಿರಚ್ಛೇದನ ಮಾಡಲು ಆದೇಶವಿತ್ತನು. ಈ ಆದೇಶದ ಸುದ್ದಿ ಕೆಂಚಯ್ಯನ ಹೆಂಡತಿಗೆ ತಿಳಿದಾಗ ಕೆಂಚಯ್ಯನ ಹೆಂಡತಿ ದುಃಖಿತಳಾದಳು. ರಾಜಭಟರು ಬಂದು ಕೆಂಚಯ್ಯನನ್ನು ಶಿರಚ್ಛೇದನ ಮಾಡಲು ಎಳೆತಂದರು. ತಕ್ಷಣವೇ ಕೆಂಚಯ್ಯನ ಮಕ್ಕಳು ಬಂದು ಸೈನಿಕರ ವರ್ಣನೆ ಹೋರಾಡಿ ತನ್ನ ತಂದೆಯಾದ ಕೆಂಚಯ್ಯನನ್ನು ಮಾರಿಕಣಿವೆಯಿಂದ ಬಿಡಿಸಿಕೊಂಡು ಅವರೆಲ್ಲರೂ ರಾಜ ಕಾಟಣ ಸಂಸ್ಥಾನವಾದ ಗಾದ್ರಿ ಮಲೆಗೆ ಬಂದರು. ಪ್ರೀತಿಯ ನನ್ನ ಈ ಚಾನಲ್ ನೋಡುವ ವೀಕ್ಷಕರೇ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ನಮಗೆ ನಿಮ್ಮ ಆಶೀರ್ವಾದ ಮಾಡಿರೆಂದು ಮನವಿ. ಧನ್ಯವಾದಗಳು. ನೀಲಕಂಠಪ್ಪ, BSNL, ಹಾನಗಲ್, ಮೊಳಕಾಲ್ಮೂರು, 8971573473. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.